ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಟೈಮಲ್ಲಿ ವ್ಲಾಗ್ ಮಾಡ್ತೀನಿ. ಸೊ ಯಾಕೆ ಇದನ್ನ ವ್ಲಾಗ್ ಮಾಡಿರೋಲ್ಲ ಅಂದರೆ ಡ್ಯೂ ಟು ಸಮ್ ರೀಸನ್ ಮತ್ತು ಕಾಲೇಜ್ ಎಕ್ಸಾಮ್ಸ್ ಎಲ್ಲ ಇದ್ದಿಲ್ಲ. ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಇವತ್ತು ಫೈನಲ್ ಓಕೆ ಇವತ್ತು ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತೀನಿ. ಸೊ ಇವತ್ತು ವ್ಲಾಗ್ ಏನಪ್ಪ ಅಂತ ಅಂದರೆ ಅದಕ್ಕೂ ಮುಂಚೆ ಕ್ಯಾಬ್ ಬಗ್ಗೆ ತೋರಿಸ್ತೀನಿ. ನನ್ನ ಜೊತೆ ಬಂದಿದ್ದಾರೆ ಶೀತಲ್ ಶೆಟ್ಟಿ ಅವರು. ಎಲ್ಲೋ ನೋಡ್ದಂಗೈತಲ್ಲ. ಅಲ್ಲ ಶೀತಲ್ ಪ್ರಕಾಶ್ ಅವರು. ಸೊ ಆಲ್ಮೋಸ್ಟ್ ನನ್ನ ವ್ಲಾಗ್ ಎಲ್ಲ ನೋಡಿರ್ತೀರಾ, ರೀಲ್ಸಲ್ಲಿ ನೋಡಿರ್ತೀರಾ. ಸೊ ನನ್ನ ಫೇಮಸ್ ಆಗಿಬಿಟ್ಟಿದ್ದಾರೆ ಅಷ್ಟು. ಒಂದೆರಡು ಮಾತು ಸಾಕು. ಮಾತಾಡ್ತೀಯಾ? ಬನ್ನಿ ಶಾಪಿಂಗ್ ಹೋಗೋಣ ಸಾಕು. ಸೊ ಒನ್ ಮೋರ್ ಥಿಂಗ್ ಏನಂತ ಅಂದರೆ ನಾವಿಬ್ಬರು ಮೀಟಾಗಿ ಆಲ್ಮೋಸ್ಟ್ ಇವತ್ತಿಗೆ ಒಂದು ತಿಂಗಳು ಮೇಲಾಗ್ಬಿಟ್ಟಿತ್ತು. ಸೊ ಬಿಕಾಸ್ ನಮಗೆ ಎಕ್ಸಾಮ್ ಮುಗಿದು ಡಿಸೆಂಬರ್ 8 ಎಕ್ಸಾಮ್ ಮುಗಿದು 9th ಮುಗಿದು. ಸೊ ಇವತ್ತಿಗೆ ಆಲ್ಮೋಸ್ಟ್ ಒಂದು ತಿಂಗಳು ಮೇಲಾಗ್ಬಿಟ್ಟಿದ್ದು. ಸಿಕ್ಕೇ ಇರಲಿಲ್ಲ. ಸೊ ಇವತ್ತೇ ನಾವು ಸಿಗ್ತಿರೋದು. ಆ್ಯಕ್ಚುಲಿ ಸಿಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಆಗ ಸಿಗೋಕ್ಕಾಗ್ತಿರಲಿಲ್ಲ. ಬಿಕಾಸ್ ಇವ್ರು ಪ್ಲ್ಯಾನ್ ಮಾಡೋಲ್ಲ. ಎವ್ರಿ ಟೈಮ್ ನಾನು ಕ್ಯಾನ್ಸಲ್ ಮಾಡ್ತಿದ್ದೆ ಬಿಕಾಸ್ ನಾನು ಊರಿಗೆ ಹೋಗ್ಬಿಟ್ಟಿದ್ದೆ. ಸೊ ಇನ್ನೇ ಊರಿಂದ ಬಂದೆ. ಸೊ ಊರಿಂದ ಬಂದು ಇವತ್ತು ಒಳಗೆ ಮೀಟ್ ಮಾಡ್ತಿದ್ದೀವಿ. ಸೊ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮುಂದೆ ತೋರಿಸ್ತೀವಿ ಎಲ್ಲಿಗೆ ಬಂದಿದ್ದ. ಈಗ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈಗ ನಡ್ಕೊಂಡು ಹೋಗ್ತಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ತಿಂಗಳು ಆಗ್ಬಿಡುತ್ತಲ್ಲ, ನಾನು ಎಷ್ಟು ಮಿಸ್ ಮಾಡ್ಕೊತಿದ್ದೆ ತುಂಬ ಮಮ್ಮಿ. ತುಂಬ ನೋಡಿ ಗೈಸ್, 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾಳೆ. ಆ್ಯಕ್ಚುಲಿ ನಾವು ಮೀಟ್ ಮಾಡಿರಲಿಲ್ಲ ಅನ್ನೋದು ಬಿಟ್ಟರೆ ಲೈಕ್ ಕಾಲೇಜಲ್ಲಿ ಎಷ್ಟು ಮಾತಾಡ್ತಿದ್ವಿ ಅಷ್ಟೇ ನಾವು ಕಾಲೇಜೆಲ್ಲ ಮಾತಾಡ್ತಿದ್ವಿ. ಸೊ ಡೈಲಿ ಎಷ್ಟು ಮಾತಾಡ್ತೀವಿ ಕಾಲೇಜಲ್ಲಿ ಅಷ್ಟೇ ನಾವು ಕಾಲೆಲ್ಲ ಮಾತಾಡ್ತಿದ್ವಿ ಡೈಲಿ. ಸೊ ನಮಗೆ ಅಂಥ ಮಿಸ್ ಮಾಡ್ಕೊಂಡಿರೋಂಥ ಏನಿಲ್ಲ, ಬಟ್ ನೋಡಿರಲಿಲ್ಲ ಒಂದು ತಿಂಗಳು. ಅದನ್ನು ಬಿಟ್ಟರೆ ನಾವು ಕಾಲೆಲ್ಲ ಡೈಲಿ ಮಾತಾಡ್ತಾನೆ ಇದ್ವಿ. ಫೋನ್ ಎತ್ತಕ್ಕೂ ಕಷ್ಟ. ನಾನು 4 ಮಾಡಾದ್ಮೇಲೆ ಅವಳು ಎತ್ತುತ್ತಿದ್ದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಊರಲ್ಲಿ ಇರ್ತಿರಲ್ಲ, ಸೊ ಜಾಸ್ತಿ ಫೋನೆಲ್ಲ ನೋಡ್ತಿರಲ್ಲ, ಮತ್ತೆ ಫೋನ್ ಎತ್ತಿರಲಿಲ್ಲ. ಬಟ್ ಅವರು ಬಟ್ ಡೈಲಿ ಮಾತಾಡ್ತಿದ್ವಿ ಡೈಲಿ. ಸೊ ಅದು ಬಿಟ್ಟರೆ ಬೇರೆ ಇಲ್ಲ. ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಎಲ್ಲಿಗೆ ಬಂದಿದ್ದೀವಿ ಹೇಳ್ತೀರಾ? ಯಾವ ಇವೆಲ್ಲ ಟೈಮ್ ಆಲ್ಮೋಸ್ಟ್ 3 ಆಗ್ಬಿಟ್ಟಿದೆ. ಸೊ ಇಲ್ಲಿ ಇವತ್ತು ವೀಕೆಂಡ್ ಅಂದರೆ ಸೊ ಆಲ್ಮೋಸ್ಟ್ ಕಡೆ ಗೊತ್ತು ಎಷ್ಟು ಹೇಳ್ತಾರೆ. ಸೊ ಇವಾಗ ತುಂಬ ಚೆನ್ನಾಗಿದೆ. ಸೊ ಇನ್ನು 4-5 ಇನ್ನೂ ರಶ್ ಆಗ್ಬಿಡುತ್ತೆ. ಸೊ ಬಂದಿದ್ದು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತಾನೆ ಇಲ್ಲ. ಶೇರ್ಸ್ ತೊಗೊಂಡ್ವಿ ಇಬ್ಬರು. ಅಂದರೆ ಹೆಂಗಿದೆ ಸ್ವಲ್ಪ ಶೇರ್ಸ್ ತೊಗೊಂಡ್ವಿ. ನಾನು ಇದು ತೊಗೊಂಡೆ, ನೋಡಿ ಇದು ತೊಗೊಂಡು ವೈಟ್ ತೊಗೊಂಡು. ನಾನು ಬ್ಲ್ಯಾಕ್ ತೊಗೊಂಡೆ, ವೈಟ್ ತೊಗೊಂಡು ಹಾಕೋಕೆ ತೋರಿಸ್ತೀನಿ. ಸೊ ನೋಡಿ ಹೇಗೆ ಕಾಣಿಸುತ್ತೆ ನೋಡಬೇಕು. ಇನ್ನೊಂದೆಲ್ಲ ಚರ್ಚ್ ಸ್ಟ್ರೀಟಿಗೆ ಬಂದರೆ ಇಲ್ಲಿ ಲಕ್ಸುರಿ ಕಾರ್ಸ್ ಆಗಿರ್ಬೋದು, ಲಕ್ಸುರಿ ಬೈಕ್ಸ್ ಮತ್ತು ಪಾಶ್ ಕಾರ್ಸ್ ಎಲ್ಲ ನೋಡ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಕಾರ್ಸ್ ಸಿಕ್ಕಾಪಟ್ಟೆ ಇಷ್ಟ. ಸೊ ನೀವು ಅಲ್ಲೊಂದು ಕಾರ್ ಇದೆ ನೋಡಿ. ಎಷ್ಟು ಫಿಕ್ಸ್ಗೆ? 100 ಮ್ಯಾಮ್, one frame 100. ಇಲ್ಲಿ ಏನಾದ್ರು ಬರೀತೀರಾ ನೀವು ಮಾರ್ಕರ್ನಿಂದ ತಗ್ಸ್ತೀಯಾ? ನನ್ನ ಮಕ್ಕಳು ಒಂದೊಂದಲ್ಲ. ಸೊ ಇದರಲ್ಲಿ ಶೀತಲ ಒಂದು ಫೋಟೋ ತಗ್ಸ್ಕೊಳ್ಳಿ. ನೋಡೋಣ ಹೆಂಗೆ ಬಂದಿದೆ ಅಂತ. ಇಷ್ಟೇನಾ? ಡಾರ್ಕಾಗಿ ಬರುತ್ತೆ. ಶೇಕ್ ಮಾಡು. ಫೈನಲ್ ತಗ್ಸ್ಕೊಂಡು ನನಗೇನೋ ಇವಳು ಫೋಟೋ ತಗ್ಸ್ಕೊಂಡು ನನಗೇನೋ ಫೋಟೋ ತೊಗೊಳ್ಳೋ ಮೂಡ್ ಇರಲಿಲ್ಲ, ಫೋಟೋ ತೊಗೊಳ್ಳಿಲ್ಲ. ಸೊ ಅದನ್ನು ಫುಲ್ ಕಂಪ್ಲೀಟಾಗಿ ಬಂದಿಲ್ಲ. ದೊಡ್ಡದು ಚೆನ್ನಾಗಲ್ಲ. ತಗ್ಸ್ಕೊಳ್ಳೋದ ಏನು? ತಗ್ಸ್ಕೊಳ್ಳೋಣ ಅಷ್ಟೇ. ಒಂದು ನಿಂಗೆ ಒಂದು ನನಗೆ. ಸೊ ನಾವು ಕೂಡ ಬಂತು ನೋಡಿ. ಫೋಟೋ ಪೇಜ್ ಬಂತು. ನನಗೆ ಇದು ತುಂಬ ಇಷ್ಟ ಆಯಿತು. ಇವಳಿಗೆ ಇಷ್ಟ ಆಯಿತು. ಇನ್ನೂ 2 ಫೋಟೋ ಬಂತು. ಫಸ್ಟ್ ಬಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ
ಪೋರ್ಟ್ರೇಟ್ ಮಾಡ್ತಾರೆ ಇನ್ನು ಸೊ ನಾವು ಕೂಡ 4 ಪಿಕ್ಚರ್ಸ್ ತಗೊಂಡ್ವಿ ಸೊ 2 ಬಂದು ನಾವು ಇವ್ರ ಹತ್ರ ತಗ್ಸ್ಕೊಂಡಿದ್ದೀವಿ ಬರೀ ಇಂಥದೆಯಾ ನಾನು 4 ಪಿಕ್ಚರ್ಸ್ ಕೂಡ ಬಂದು ಫಸ್ಟ್ ಪಿಕ್ಚರ್ಸ್ ಕಾಣಿಸಿದ್ಯಾ ಇದು ಫಸ್ಟ್ ಪಿಕ್ಚರ್ ಆ್ಯಂಡ್ ಇದೆರಡು ಒಂದೇ ಎರಡು ರಿಪೀಟ್ ಮಾಡಿದ್ದಾರೆ ಒಂದೇ ಸೇಮ್ ನಾವೆರಡು ಕ್ಯಾಂಡಿಡ್ ಎರಡು ತೊಗೊಂಡಿದ್ದಲ್ವಾ ಓಕೆ ನಾನು ಸಿಂಗಲ್ ಫೋಟೋ ತಗೊಂಡೆ ಆದರೆ ಅವಳಲ್ಲಿ ತಗೊಂಡು ಓಕೆ ಚೆನ್ನಾಗಿದೆ ಅನಿಸಿತ್ತು ಓಕೆ ನಮಗೆ ಇಲ್ಲಿ 4 ಪಿಕ್ಚರ್ಸ್ 250 rupees for the 4 pictures